ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕುಂತಿಗೆ ವಿದುಲಿಯ ಕಥೆಯನ್ನ ಹೇಳಿ ಪಾಂಡವರಿಗೆ ಸಂದೇಶವನ್ನ ಕೊಡೋದು, ಮತ್ತೆ ಶ್ರೀಕೃಷ್ಣ ಅವಳಿಗೆ ವಿದಾಯ ಹೇಳಿ ಪಾಂಡವರ ಹತ್ರ ಹೋಗೋದು, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ ಭಗವಂತ ಕುಂತಿಯ ಮನೆಗೆ ಹೋಗಿ ಅವಳ ಚರಣ ಸ್ಪರ್ಶವನ್ನ ಮಾಡ್ಕೊಳ್ತಾನೆ. ಮತ್ತೆ ಕೌರವರ ಸಭೆಯಲ್ಲಿ ಏನೆಲ್ಲ ಆಯ್ತೋ ಅದನ್ನೆಲ್ಲ ಸಂಕ್ಷೇಪವಾಗಿ ಹೇಳ್ತಾನೆ. ಅವನು ಹೇಳ್ತಾನೆ, ಅತ್ತೆ, ನಾನು ಮತ್ತೆ ಋಷಿಗಳು ಬೇರೆ ಬೇರೆಯಾದಂತಹ ಯುಕ್ತಿಗಳನ್ನ ಮಾಡಿ ಅನೇಕ ತಿಳುವಳಿಕೆಯ ಮಾತುಗಳನ್ನು ಕೂಡ ಹೇಳಿದ್ವು. ಆದ್ರೆ ದುರ್ಯೋಧನ ಇದಾನಲ್ಲ, ಯಾವುದ್ರ ಮೇಲೂ ಕೂಡ ಗಮನ ಕೊಡ್ಲಿಲ್ಲ. ದುರ್ಯೋಧನನ ಅನುಯಾಯಿಗಳಿದಾರಲ್ಲ, ಈ ಎಲ್ಲಾ ವೀರರ ತಲೆ ಮೇಲೆ ಕೂಡ ಕಾಲ ಸುತ್ತಾ ಇದೆ. ಅಂದ್ರೆ ಅವರಿಗೆ ಮೃತ್ಯು ಅನ್ನೋದು ಖಂಡಿತವಾಗ್ಲೂ ಇದೆ ಅನ್ಸುತ್ತೆ. ಅದಕ್ಕೆ ಅವರು ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾರೆ. ಈಗ ನಾನು ನಿಮ್ಮಿಂದ ಆಜ್ಞೆಯನ್ನ ಬಯಸ್ತೀನಿ. ಅಂದ್ರೆ ಈಗ ನೀವು ನನಗೆ ಪರ್ಮಿಷನ್ ಕೊಡಿ. ಯಾಕೆ ಅಂತಂದ್ರೆ ನಾನು ಬೇಗ ಪಾಂಡವರ ಹತ್ರ ಹೋಗಬೇಕು. ಯಾಕಂದ್ರೆ ಈ ವಿಷಯವನ್ನ ಅವರಿಗೆ ತಲುಪಿಸ್ಬೇಕಲ್ವಾ. ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ನಾನು ಪಾಂಡವರಿಗೆ ಏನನ್ನ ಹೇಳಲಿ ಹೇಳಿ ಅಂತನ್ಬಿಟ್ಟು ಕೇಳ್ತಾ ಇದ್ದಾನೆ. ಅಂದ್ರೆ ತಾಯಿ ಏನಾದ್ರೂ ಹೇಳೋದಿದ್ರೆ ಮಕ್ಕಳಿಗೆ ಹೇಳಿ ಅಂತನ್ಬಿಟ್ಟು ಇಲ್ಲಿ ಕುಂತಿಯನ್ನ ಕೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ಕುಂತಿ ಹೇಳ್ತಾಳೆ, ಕೇಶವನೇ, ನನ್ನ ಕಡೆಯಿಂದ ನೀನು ರಾಜ ಯುಧಿಷ್ಠಿರನಿಗೆ ಹೇಳು, ಪೃಥ್ವಿಯ ಪಾಲನೆ ಮಾಡೋದು ನಿನ್ನ ಧರ್ಮ ಅಂತನ್ಬಿಟ್ಟು. ಯಾಕಂದ್ರೆ ಈ ಭೂಮಿಯ ರಕ್ಷಣೆ ಮಾಡಬೇಕು, ಅದರ ಸೇವೆ ಮಾಡಬೇಕು, ಅದರ ಪಾಲನೆ ಮಾಡೋದೇ ನಿನ್ನ ಧರ್ಮ. ಅದರ ಹಾನಿ ಬಹಳ ಆಗ್ತಾ ಇದೆ, ಅಂದ್ರೆ ನಾಶ ಆಗ್ತಾ ಇದೆ ಅದು. ಅದಕ್ಕೋಸ್ಕರನೇ ಈಗ ನೀನು ಅದನ್ನ ವ್ಯರ್ಥವಾಗಿ ಕಳ್ಕೊಳ್ಬೇಡ. ಇಷ್ಟು ದಿವಸ ಏನೋ ನೀನು ನ್ಯಾಯದಿಂದ ಧರ್ಮದಿಂದ ನಡ್ಕೊಂಡೆ, ಎಲ್ಲ ಮಾಡಿದೆ. ಈಗ ನಿನ್ನ ನಿಜವಾದ ಧರ್ಮ ಏನು ಅಂತಂದ್ರೆ ಈ ಪೃಥ್ವಿಯ ರಕ್ಷಣೆಯನ್ನ ಮಾಡೋದು. ಮಗನೇ, ಕ್ಷತ್ರಿಯರನ್ನ ಪ್ರಜಾಪತಿ ಬ್ರಹ್ಮ ತನ್ನ ಭುಜಗಳಿಂದ ಉತ್ಪಾದಿಸಿದ್ದಾನೆ. ಎಲ್ಲಿಂದ ಬಂದಿರುವಂಥದ್ದು ಕ್ಷತ್ರಿಯರು ಅಂತಂದ್ರೆ ಭುಜಗಳಿಂದ. ಅದಕ್ಕೋಸ್ಕರ ಅವರು ತಮ್ಮ ಬಾಹುಬಲದಿಂದಾನೇ ಜೀವನವನ್ನ ನಡೆಸಬೇಕು, ತಾವು ಕಷ್ಟಪಟ್ಟು ಜೀವನ ನಡೆಸಬೇಕು. ಹಿಂದಿನ ಕಾಲದಲ್ಲಿ ಕುಬೇರ ರಾಜ ಮುಚುಕುಂದನಿಗೆ ಈ ಇಡೀ ಪೃಥ್ವಿಯನ್ನ ಕೊಟ್ಟಿದ್ದ. ಆದ್ರೆ ಮುಚುಕುಂದ ಏನ್ ಮಾಡ್ದ, ಅದನ್ನ ಸ್ವೀಕಾರ ಮಾಡ್ಲಿಲ್ಲ. ಯಾವಾಗ ಅವನು ತನ್ನ ಬಾಹುಬಲದಿಂದ ಅದನ್ನ ಪಡ್ಕೊಳ್ತಾನೋ ಆಗ ಕ್ಷತ್ರಿಯ ಧರ್ಮದ ಆಶ್ರಯವನ್ನ ಪಡೆದು ಅವನು ಇದನ್ನ ಯಥಾವತ್ತಾಗಿ ಶಾಸನವನ್ನ ಮಾಡ್ತಾನೆ. ಅಂದ್ರೆ ಅರ್ಥ ಏನು, ತಾನ್ ಕಷ್ಟಪಟ್ಟು ಅದನ್ನ ಗಳಿಸಿ ಅದನ್ನ ಪಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಕ್ಷತ್ರಿಯರ ಲಕ್ಷಣ ಅಂತ ಹೇಳ್ತಾ ಇರೋದು. ಯಾರೋ ಒಂದು ಫ್ರೀಯಾಗಿ ಬಿಟ್ಟಿಯಾಗಿ ಕೊಟ್ರು ಅಂತಂದ್ರೆ ಅದನ್ನ ಈಸ್ಕೊಳ್ಳೋದು ಕ್ಷತ್ರಿಯರ ಲಕ್ಷಣ ಅಲ್ಲ. ರಾಜನಿಂದ ಸುರಕ್ಷಿತವಾಗಿದ್ದು ಪ್ರಜೆಗಳು ಏನೆಲ್ಲಾ ಧರ್ಮವನ್ನ ಮಾಡ್ತಾರೋ, ಅಂದ್ರೆ ಈಗ ಒಂದು ರಾಜ್ಯ ಇದ್ದಾಗ ಅದರಲ್ಲಿ ರಾಜನಿಂದ ಸುರಕ್ಷಿತರಾಗಿರ್ತಾರಲ್ಲ ಪ್ರಜೆಗಳು. ರಾಜನೇ ಸರಿ ಇಲ್ಲ ಅಂತಂದ್ರೆ ಪ್ರಜೆಗಳು ಕಷ್ಟದಲ್ಲಿ ಇರ್ತಾರೆ. ಆದ್ರೆ ರಾಜ ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನಲ್ಲ, ಅಂತ ಪ್ರಜೆಗಳು ಏನಾದ್ರೂ ಧರ್ಮದ ಕೆಲಸಗಳನ್ನ ಮಾಡ್ತಾರೋ ಆ ಧರ್ಮದಿಂದ ಅವ್ರಿಗೆ ಏನ್ ಸಿಗುತ್ತೋ ಫಲಗಳು, ಅದರ 4ನೇ ಅಂಶ ರಾಜನಿಗೆ ಸಿಗುತ್ತೆ. ರಾಜ ಏನಾದ್ರೂ ಧರ್ಮದ ಆಚರಣೆಯನ್ನ ಮಾಡಿದ್ರೆ ದೇವಲೋಕ ಅವನಿಗೆ ಸಿಗುತ್ತೆ. ಮತ್ತು ಅಧರ್ಮವನ್ನ ಏನಾದ್ರೂ ಮಾಡಿದ್ರೆ ಅದಕ್ಕೆ ಆಪೋಸಿಟ್ ನರಕದಲ್ಲಿ ಅವನು ಬೀಳ್ತಾನೆ. ಅವನೇನಾದ್ರೂ ದಂಡ ನೀತಿಯನ್ನ ಕೂಡ, ಅಂದ್ರೆ ಯಾರಿಗಾದ್ರೂ ದಂಡನೆಯನ್ನ ಕೊಡ್ಬೇಕಾಗಿರತ್ತಲ್ಲ, ಆ ದಂಡ ನೀತಿಯನ್ನು ಕೂಡ ಸರಿಯಾಗಿ ಮಾಡಿದ್ದೇ ಆದ್ರೆ, ಆ ರೀತಿ ಸರಿಯಾಗಿ ಆ ದಂಡ ನೀತಿಯನ್ನ ಪ್ರಯೋಗ ಮಾಡಿದ್ದೇ ಆದ್ರೆ ಅದರಿಂದ ಏನಾಗುತ್ತೆ, 4 ವರ್ಣಗಳ ಜನರು, ಯಾರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣಗಳಿದೆಯಲ್ಲ, ಎಲ್ರೂ ಕೂಡ ಅಧರ್ಮವನ್ನ ಮಾಡೋದನ್ನ ಬಿಟ್ಟು ಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾಗ್ತಾರೆ. ಯಾಕೆ ಅಂತಂದ್ರೆ ರಾಜ ಇಲ್ಲ ಅಂತಂದ್ರೆ ನಮಗೆ ದಂಡನೆ ಕೊಟ್ಬಿಡ್ತಾನೆ ಅನ್ನೋ ಒಂದು ಭಯ ಇರುತ್ತಲ್ಲ. ಆದ್ರಿಂದ ಏನ್ ಮಾಡ್ತಾರೆ, ಅವರು ಸರಿಯಾದ ಮಾರ್ಗದಲ್ಲೇ ನಡ್ಕೊಳ್ತಾರೆ. ವಾಸ್ತವದಲ್ಲಿ ಸತ್ಯಯುಗ, ತ್ರೇತ, ದ್ವಾಪರ ಮತ್ತೆ ಕಲಿ, ಈ 4 ಯುಗಗಳ ಕಾರಣ ರಾಜಾನೇ ಆಗಿದ್ದಾನೆ. ಬೇಕಾದ್ರೆ ನೋಡಿ, ಯಾವುದೇ ಯುಗಗಳನ್ನ ತಗೊಂಡ್ರು ಕೂಡ ಇದಕ್ಕೆ ಕಾರಣ ರಾಜ. ಈ ಸಮಯದಲ್ಲಿ ನಿನ್ನ ಬುದ್ಧಿಯಿಂದ ನೀನು ಯಾವ ಸಂತೋಷವನ್ನ ತಗೊಂಡು ಕೂತಿದೆಯೋ ಅದನ್ನಂತೂ ನಿನ್ನ ತಂದೆ ಪಾಂಡು, ನಾನು ಮತ್ತೆ ನಿನ್ನ ಪಿತಾಮಹರು ಕೂಡ ಯಾವತ್ತೂ ಬಯಸಿರ್ಲಿಲ್ಲ. ಅಂದ್ರೆ ಈಗ ಕಾಡಿನ ಪಾಲಾಗಿದೆಯಲ್ಲ, ರಾಜ್ಯವನ್ನೆಲ್ಲ ಕಳ್ಕೊಂಡು ನೀನು ಎಲ್ಲೋ ಇದೆಯಲ್ಲ, ಅದನ್ನ ನಾವು ಯಾರೂ ಇಷ್ಟಪಟ್ಟಿರ್ಲಿಲ್ಲಪ್ಪ, ನಾವು ಬಯಸೂ ಇರಲಿಲ್ಲ. ನಾವು ಸದಾ ನಿನ್ನ ಯಜ್ಞ, ದಾನ, ತಪಶ್ಚರ್ಯ ಮತ್ತೆ
ಪ್ರಜ್ಞೆ, ಸಂತಾನೋತ್ಪತ್ತಿ, ಮಹತ್ವತೆ, ಮತ್ತೆ ಬಲ, ಓಜಸ್ಸು ಇದನ್ನ ಇಷ್ಟಪಡ್ತಾ ಇದ್ವಿ. ಇದು ನಿನಗಿರಬೇಕು ಅಂತ, ಈ ರೀತಿ ನೀನು ನಡ್ಕೊಳ್ಬೇಕು ಅನ್ನೋದು ನಮಗಿಷ್ಟ. ಧರ್ಮಾತ್ಮ ಪುರುಷರು ಹೇಗಿರಬೇಕು ಅಂತಂದ್ರೆ, ಅವನ ರಾಜ್ಯವನ್ನ ಪಡೆದು ಕೆಲವರನ್ನ ದಾನದಿಂದ, ಕೆಲವರನ್ನ ಬಲದಿಂದ, ಮತ್ತೆ ಕೆಲವರನ್ನ ಸಿಹಿ ಮಾತುಗಳಿಂದ ತನ್ನ ಅಧೀನ ಮಾಡಿಕೊಳ್ಬೇಕು. ರಾಜ ಅಂತಂದ್ರೆ ಹೀಗಿರ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ನೀನು ಕ್ಷತ್ರಿಯ, ಈಗ ನಿನ್ನ ಕ್ಷತ್ರಿಯ ಧರ್ಮವನ್ನ ನೀನು ಪಾಲನೆ ಮಾಡು. ಅದಕ್ಕೋಸ್ಕರ ನಿನ್ನ ರಾಜ್ಯವನ್ನ ಯಾರಿಗೋ ಕೊಟ್ಬಿಟ್ಟು ನೀನು ಹೋಗಿ ಕಾಡಲ್ಲಿ ಅಲ್ಲಿ ಇಲ್ಲಿ ಏನೋ ಬೇಡಿ ಆ ರೀತಿ ನೀನು ಬದುಕ್ತಾ ಇದೆಯಲ್ವಾ, ಇದು ನಾವು ಇಷ್ಟಪಟ್ಟಿಲ್ಲ. ನೀನು ಕ್ಷತ್ರಿಯನ ಹಾಗಿರ್ಬೇಕು. ಧರ್ಮಾತ್ಮ ಪುರುಷರು ಹೇಗಿರ್ಬೇಕು ಅಂತಂದ್ರೆ ರಾಜ್ಯವನ್ನ ಪಡ್ಕೋಬೇಕು. ಅಂದ್ರೆ ಏನು, ಜನಗಳನ್ನ ರಾಜನಾಗಿರುವಂಥವನು ತನ್ನ ಕಡೆ ಮಾಡ್ಕೊಳ್ಬೇಕು. ಅದು ಹೇಗೆ ಆಗುತ್ತೆ ಅಂತಂದ್ರೆ, ಕೆಲವರನ್ನ ದಾನದಿಂದ ದಾನ ಮಾಡಿ ಅವರನ್ನ ತನ್ನವನನ್ನಾಗಿ ಮಾಡ್ಕೋಬೇಕು. ಕೆಲವರನ್ನ ಬಲದಿಂದ ಅವರು ನೀನ್ ಹೇಳೋ ಹಾಗೆ ಮಾಡ್ಕೋಬೇಕು. ಕೆಲವರನ್ನ ಸಿಹಿ ಮಾತುಗಳಿಂದ ನಿನ್ನ ಅಧೀನ ಮಾಡ್ಕೊಳ್ಬೇಕು ಅಂತ ಈ ವಿಷಯಗಳನ್ನ ತನ್ನ ಮಗನಿಗೆ ಹೇಳಬೇಕು. ಯುಧಿಷ್ಠಿರನಿಗೆ ಇದನ್ನ ಹೇಳು ಅಂತನ್ಬಿಟ್ಟು ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ. ಇನ್ನು ಮುಂದುವರೆದು ಏನು ಹೇಳ್ತಾಳೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.